ಅಮ್ಮ ಮೊದಲನೇ ಸಲ ಮಗು ನೋಡಿದಾಗ ಅವಳ ಕಣ್ಣಲ್ಲಿ ಪ್ರೀತಿ ಬಿಟ್ರೆ ಬೇರೆ ಏನೂ ಕಾಣಿಸಲ್ಲ ಸರ್. ಮೊದಲನೇ ಸಲ ಮಗುನ ಹಿಡ್ಕೊಳ್ವಾಗ ಆ ದೇವ್ರೇ ಬಂದ್ರು ಅಷ್ಟು ಖುಷಿ ಪಡಲ್ಲ, ಅಷ್ಟು ಖುಷಿಯಾಗಿರ್ತಾಳೆ ಅಮ್ಮ. ಹೆರಿಗೆ ಅಂದ್ರೆ ನೀವ್ ಹೇಳ್ದಂಗೆ 2 ಜೀವಗಳು ಹುಟ್ಟೋದಲ್ವಾ ಸರ್? ಅಮ್ಮ ಮತ್ತೆ ಮಗು. ನಾನು ಮೊದಲನೇ ಸಲ ಹೆರಿಗೆ ನೋಡ್ತಿರೋದಕ್ಕೂ ಈಗ ನೋಡ್ತಿರೋದಕ್ಕೂ ಜನ ಬದಲಾಗಿರ್ಬೋದು, ಪರಿಸ್ಥಿತಿ ಬದಲಾಗಿರ್ಬೋದು, ಡಾಕ್ಟರ್ ಕೂಡ ಬದಲಾಗಿರ್ಬೋದು. ಆದ್ರೆ ಪ್ರತಿಯೊಬ್ಬರ ಅಮ್ಮಂದಿರ ಕಣ್ಣಲ್ಲೂ ಕಾಣಿಸೋ ಪ್ರೀತಿ ಒಂದೇ ಸರ್. ಎಲ್ಲ ಅಮ್ಮಂದಿರು ಅದೇ ಸಾರ್ಥಕತೆಯಲ್ಲಿ ಮಕ್ಕಳನ್ನ ನೋಡ್ತಾರೆ. ಜೀವ ಕೊಡೋದಕ್ಕೋಸ್ಕರ ಜೀವ ಕಳ್ಕೊಂಡು ಮತ್ತೆ ಹುಟ್ಟೋ ಅಮ್ಮ ಎಷ್ಟು ಗ್ರೇಟ್ ಅಲ್ವಾ ಸರ್? ಅಂದ್ಮೇಲೆ ನಿಮ್ಮಮ್ಮನೂ ಗ್ರೇಟೇ ಅಲ್ವಾ ಸರ್? ಒಂದ್ ವೇಳೆ ನಿಮ್ಮಮ್ಮ ನಿಮ್ಮನ್ನ ದ್ವೇಷ ಮಾಡೋರಾಗಿದ್ದಿದ್ರೆ ಅವ್ರು ಅಷ್ಟೆಲ್ಲ ನೋವನ್ನ ಅನುಭವಿಸಿ ನಿಮಗ್ ಜೀವ ಕೊಡ್ತಿದ್ರ ಸರ್? ಯಾವ ತಾಯಿನೂ ತನ್ನ ಮಕ್ಕಳನ್ನ ದ್ವೇಷ ಮಾಡಕ್ ಆಗಲ್ಲ ಅಲ್ವಾ ಸರ್? ಹಾಗೇನಾದ್ರೂ ಅವ್ರು ಮಾಡಿದ್ರೆ ಅವ್ರನ್ನ ದ್ವೇಷ ಮಾಡ್ಕೊಳಗಲ್ವಾ ಸರ್? ನಿಮ್ಮ ಈ ಗುಣ ನಿಮ್ಗೆ ಸುಮ್ನೆ ಬಂದಿರೋದಲ್ಲ. ಮಕ್ಕಳು ಯಾವಾಗ್ಲೂ ಅಮ್ಮನ ಗುಣನೇ ಹೊತ್ಕೊಂಡು ಬೆಳಿತಾರಂತೆ. ನೀವಿಷ್ಟು ಒಳ್ಳೆಯವರಿದ್ದೀರಾ ಅಂದ್ರೆ ನಿಮ್ಮಮ್ಮ ಕೂಡ ನಿಮ್ ತರಾನೇ ಇದ್ರು ಅಂತ ಅರ್ಥ ಅಲ್ವಾ? ಹಾಗಿದ್ಮೇಲೆ ಅವರು ನಿಮ್ಮನ್ನ ಎಲ್ಲೋ ಬಿಟ್ಟೋಗೋದಕ್ಕೆ ಹೇಗ್ ಸಾಧ್ಯ? ಅಂದ್ರೆ ಯಾವ ತಾಯಿನೂ ಏನೋ ದೊಡ್ಡ ಕಾರಣ ಇಲ್ದೆ ತನ್ನ ಮಗುವಿಂದ ದೂರ ಆಗಲ್ಲ ಸರ್. ಯಾವ ತಾಯಿನೂ ದ್ವೇಷಕ್ಕೋಸ್ಕರ ಅಂತೂ ಖಂಡಿತವಾಗ್ಲೂ ಬಿಟ್ಟೋಗಿರಲ್ಲ. ಹಾಗಾದ್ರೆ ಅಮ್ಮ ನನ್ನ ಬಿಟ್ಟಾದ್ಮೇಲೆ ನನ್ನ ಹುಡ್ಕಾಡಿರ್ಬೋದು ಅಂತ ಹೇಳ್ತೀರಾ? ಇರ್ಬೋದು ಸರ್.